ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಉಳ್ಳಂತ ಮಹಿಳೆಯರು, ಕಾಲೇಜು ವಿದ್ಯಾರ್ಥಿಗಳು, ಸಮಾಜದ ಗಣ್ಯರು ಇವತ್ತು ಯಾತ್ರೆಯಲ್ಲಿ ಭಾಗವಹಿಸಿದ್ರೆ, ಇವತ್ತು ಮಳೆ ಇದ್ರು ಸಹ ಇವತ್ತು ಬಹುಸಂಖ್ಯಾತರ ವಿದ್ಯಾರ್ಥಿಗಳು, ನಾಗರಿಕರು, ಮಹಿಳೆಯರು, ಇವತ್ತು ಯುವಕ ಯುವತಿಯರು ಇವತ್ತು ಹಾಜರಿದ್ದು ಇವತ್ತು ಜಿಲ್ಲಾ ಕ್ರೀಡಾಂಗಣದಿಂದ ಸುಭಾಷ್ ಚಂದ್ರ ನಾವು ದೇಶಕ್ಕೆ ಸೈನಿಕರ ಜೊತೆ ನಾವು ಇದ್ದೇವೆ. ಬಹಳ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ. ಏನು ಆಪರೇಷನ್ ಸಿಂಧೂರ್ ಮತ್ತೆ ನಮ್ಮ ಒಂದು ವೀರ ಸೈನಿಕರಿಗೆ ಒಂದು ಗೌರವ ಸಲ್ಲಿಸುವ ಒಂದು ನಾಗರಿಕ ಕಾರ್ಯಕ್ರಮವಾಗಿದ್ದು, ಇದನ್ನ ನಾವು ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ದು ಒಂದು ಮೋದಿಜಿ ಅವ್ರು ಹೇಳಿದ್ದಾರೆ, ಮೇಡ್ ಇನ್ ಇಂಡಿಯಾ ಅನ್ನೋದನ್ನ ಪ್ರತಿಯೊಬ್ರು ಅದನ್ನ ಮುಂದಿನ ದಿನಗಳಲ್ಲಿ ಒಂದು ಮನವರಿಕೆ ಮಾಡ್ಕೊಂಡು ಏನೇ ಇದ್ರು ನಮ್ಮ ದೇಶದ ಎಕನಾಮಿಕಲಿ ಕಂಡೀಷನ್ಸ್ ಇಂಪ್ರೂವ್ ಆಗುವಂತ ಒಂದು ಕಾರ್ಯಕ್ರಮ. ರೈಲು ನಿಲ್ದಾಣವನ್ನು ಈ 2023ರ ಒಂದು ಬಜೆಟ್ನಲ್ಲಿ ಅಮೃತ್ ಯೋಜನೆ ಅಡಿಯಲ್ಲಿ ಗದಗ ರೈಲ್ವೆ ನಿಲ್ದಾಣವನ್ನು 23,50,00,000 ರೂಪಾಯಿಯ ವೆಚ್ಚದಲ್ಲಿ ಇದೊಂದು ಪರಿಪೂರ್ಣವಾದಂಥ ರೈಲ್ವೆ ನಿಲ್ದಾಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ತೆಗೆದುಕೊಂಡು ಈ ಕಾರ್ಯವನ್ನು 2.5-3 ವರ್ಷದಲ್ಲಿ ಸುಮಾರು 23 ಕೋಟಿ ರೂಪಾಯಿ ಅನುದಾನದ ಒಂದು ರೈಲ್ವೆ ನಿಲ್ದಾಣವನ್ನು ಭಾಳ ಸುಂದರವಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ಏರಿಯಾ ಈಗ ಡೆವಲಪ್ ಮಾಡ್ತಾ ಇದ್ವಿ. ಅದೊಂದು ವಾರನಾಗ ಮುಗಿಸ್ಬಿಡ್ತದೆ ಪಾರ್ಕಿಂಗ್ ಏರಿಯಾ. ಟೋಟಲ್ ಕಾಸ್ಟ್ 23.24 crores ಐತೆ. ಏನೇನು ಸೌಲಭ್ಯಗಳು ಇದಾವೆ ಇದ್ರಾಗ? ಸ್ಟೇಷನ್ ಬಿಲ್ಡಿಂಗ್ ಅಂದ್ರೆ ನ್ಯೂ ಅನ್ರಿ, ಎಲ್ಲ ಡಾರ್ಮೆಟ್ರೀಸು ಪ್ಯಾಸೆಂಜರ್ ಸಲುವಾಗಿ, ಮತ್ತು ಅವ್ರಿಗೆ ದಿವ್ಯಾಂಗನ ಜನಕ್ಕೆ ಸ್ವಲ್ಪ ರ್ಯಾಂಪ್ಸು, ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸು, ಮತ್ತು ನ್ಯೂ ಫುಟ್ ಓವರ್ ಬ್ರಿಡ್ಜ್, ಮೇಲ್ಸೇತು, ಪಾದಚಾರಿ ಮೇಲ್ಸೇತು, ಮತ್ತು 2 ಲಿಫ್ಟು ಎಲ್ಲ ಡೆವಲಪ್ ಮಾಡಿವೆ. ನಮ್ಗೆ ಲಿಫ್ಟ್ ವ್ಯವಸ್ಥೆ ಆಗೈತಿ. ಜೊತೆಗೆ ಫುಟ್ ಓವರ್ ಬ್ರಿಡ್ಜ್ 2 ಅದಾವೆ. ನಮ್ಗೆ ಅದನ್ನು ಭಾಳಷ್ಟು ಅನುಕೂಲ ಆಗೈತಿ. ಪ್ರಯಾಣಿಕರು ಟ್ರೈನ್ಗಳು ಲೇಟ್ ಇದ್ದಾಗ ಅವರು ವೇಟ್ ಮಾಡ್ಬೇಕಾದ್ರೆ ಅವ್ರಿಗಾಗಿ ವೇಟಿಂಗ್ ಹಾಲು ಅಲ್ಲಿ ವ್ಯವಸ್ಥೆ ಐತಿ. ಜೊತೆಗೆ ಡಾರ್ಮೆಟ್ರಿ, ನಾವು ಬಂದು ಒಂದು 3-4 ತಾಸು ವಸತಿ ಮಾಡಬೇಕು ಅಂತಂದರೆ ಡಾರ್ಮೆಟ್ರಿಗಳು ಕೂಡ ಪ್ರತ್ಯೇಕವಾಗಿ ಗಂಡ್ಮಕ್ಳು ಬೇರೆ ಹೆಣ್ಮಕ್ಳು ಬೇರೆ ಮಾಡ್ಯಾರ. ಅದು ಭಾಳಷ್ಟು ಅನುಕೂಲ ಆಗಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.